ಉಪ್ಪು ಸ್ವಲ್ಪ ಕಡಿಮೆ ಇದೆ. ಆಮೇಲೆ ಮಸಾಲನ ಎಣ್ಣೆಲಿ ಕರಿಬೇಡಿ, ತುಪ್ಪದಲ್ಲಿ ಕರೀರಿ. ಒಂಚೂರು ಹಿಂಗೂ ಹಾಕಬೇಕು. ಅವ್ರು ರೆಡಿ ಮಾಡೋಕ್ಕೆ ಹೇಗಿದ್ರು ಟೈಮ್ ಆಗುತ್ತೆ, ಮತ್ತೆ ತಿನ್ಕೊಂಬರೋಣ. ನೋ ವೇ, ಚಾನ್ಸೇ ಇಲ್ಲ. ಕೆಲಸ ಆಗೋವರೆಗೂ ಫ್ಯಾಕ್ಟ್ರಿಯಿಂದ ಆಚೆ ನಾನು ಕಾಲಿಡಲ್ಲ. ನೀನು ಬೇಕಾದ್ರೆ ಹೋಗಿ ತಿನ್ಕೊಂಬ. ಹಾಂ, ಹಾಗಾದರೆ ನನ್ನ ಹೊಟ್ಟೆಗೆ ಇವತ್ತು ತಣ್ಣೀರು ಬಟ್ಟೆ ಫಿಕ್ಸ್. ಭಾಗ್ಯಮ್ಮ, ಇಲ್ಲಿ ಮಸಾಲೆ ಪ್ಯಾಕೆಟ್ ಬಿಟ್ಟು ಬೇರೆ ಏನಾರು ತಿನ್ನಕ್ಕೆ ಇಟ್ಟಿದ್ದೀರಾ? ನಂಗೆ ಹೊಟ್ಟೆ ಹಸಿತಿದೆ, ಏನಾರು ತಗೊಂಬನ್ನಿ. ಸರ್ ಇದೆ. ಹಾಂ, ತಗೊಂಬನ್ನಿ. ವಾವ್, ಜಿಲೇಬಿ. ಏಯ್, ಯಾಕೋ? ಜಿಲೇಬಿ ನನ್ನ ಫೇವ್ರೆಟ್ ಅಂತ ಗೊತ್ತು ತಾನೆ? ವಾವ್, ಏನು ಸಕಲಾಗಿದೆ ಗೊತ್ತಾ? ಹೌದಾ? ಸಖತ್ತಾಗಿದೆ ಮಂಜಮ್ಮ. ಎಲ್ಲಿಂದ ತಗೊಂಡ್ಬಂದ್ರಿ? ಇಲ್ಲೇ ಪಕ್ಕದ ಬೇಕರಿ ರೋಡಿಂದ ತಂದೆ. ಓ, ಈಗ ಗೊತ್ತಾಯ್ತು ಯಾಕೆ ಇಲ್ಲೊಬ್ರಿಗೆ ತುಂಬಾ ಇಷ್ಟ ಆಗ್ತಿದೆ ಅಂತ. ಸುಮ್ಮನೆ ತಿಂತೀಯಾ? ನೋಡು, ಜಿಲೇಬಿಗಳನ್ನೆಲ್ಲ ಬೇಕ್ರಿ ಕೊಟ್ಟು ಸೀದಾ ಕಾಲೇಜ್ಗೆ ಹೋಗ್ಬೇಕು. ಟೈಮ್ ವೇಸ್ಟ್ ಮಾಡಬೇಡ. ಸೀದಾ ಕಾಲೇಜ್ಗೆ. ನೀನು ಇಷ್ಟು ಹೆಲ್ಪ್ ಮಾಡಕ್ ಬಿಟ್ಟಿದ್ಯಲ್ಲ, ಅಷ್ಟು ಸಾಕು. ಅಕ್ಕ ಏನ್ ಮಾಡ್ತಿದ್ಯಾ? ಇದ್ಯಾಕೆ ಮತ್ತೆ ವಾಪಸ್ ಆಗ್ತಿದ್ಯಾ? ಬೇಕ್ರಿಯವರು ಜಿಲೇಬಿ ತಗೊಳ್ಳೋದಕ್ಕೆ ಒಪ್ಕೊಂಡ್ರು ತಾನೆ, ಅದಕ್ಕೆ ಬಸವನ್ಗೆ ಜಿಲೇಬಿ ಕೊಡೋಣ ಅಂತ. ನಾನು ಬಸವನ್ ಕಿವಿಯಲ್ಲಿ ನನ್ನ ಆಸೆನ ಹೇಳ್ಕೊಂಡಿದ್ದೆ. ನೋಡು, ಎಷ್ಟು ಬೇಗ ನೆರವೇರಿಸ್ಬಿಟ್ಟ. ನಾನು ತಡ ಮಾಡಿದೆ, ಅಷ್ಟೇ ಬೇಗ ಅವ್ನ ಹರಕೆನ ತೀರಿಸ್ಬೇಕು. ನಾಳೆನೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ನಿನ್ನ ಆಸೆನು ಬೇರೆಯವ್ರಿಗೆ ಉಪಕಾರ ಆಗೋ ಥರನೇ ಇರುತ್ತೆ. ಆದ್ರೆ ನಿನ್ಗೋಸ್ಕರ ನೀನು ಯಾವಾಗ ಬೇಡ್ಕೋತೀಯ ಹೇಳು. ನಮ್ಮ ಸುತ್ತಮುತ್ತ ಎಲ್ರಿಗೂ ಒಳ್ಳೇದಾಗ್ತಿದ್ರೆ ನಮಗೂ ಒಳ್ಳೇದಾದಂಗೆ ದತ್ತು. ನೀನು ಇದನ್ನು ಪ್ಯಾಕ್ ಮಾಡು. ಇದು ಬಸವನ್ಗೆ. ಅದು ಇವತ್ತು ವಿರಾಜ್ದು ಪ್ರಾಜೆಕ್ಟ್ ವರ್ಕ್ ಇತ್ತಲ್ಲ, ಅದಕ್ಕೆ ನಾನು. ಪರವಾಗಿಲ್ಲ ಮಿಥಿಲಾ, ನೀನು ಒಳ್ಳೆ ಮನಸ್ಸಿಂದನೇ ಪೂಜೆ ಮಾಡಿರ್ತೀಯ. ಮಿಥಿಲನ್ಗೆ ಅವಳ ಬಗ್ಗೆ ಬೇಡ್ಕೊಳ್ಳೋದಕ್ಕಿಂತ ಬೇರೆಯವ್ರ ಬಗ್ಗೆ ಬೇಡ್ಕೊಳ್ಳೋದ್ರಲ್ಲೇ ಹೆಚ್ಚು ಸಂತೋಷ. ಹೌದು, ವಿರಾಜ್ ಎಲ್ಲಿ ಕಾಣಿಸ್ತಿಲ್ಲ? ಅದಕ್ಕೆ ಅಣ್ಣನ ಸ್ಪೆಷಲ್ ಆಗಿ ರೆಡಿ ಮಾಡ್ಸೋರು ಬಂದಿದಾರಲ್ಲ, ಖಂಡಿತ ಲೇಟ್ ಆಗುತ್ತೆ. ಯಾರು ರೆಡಿ ಮಾಡಿಸ್ತಾ ಇದಾರೆ ರಿಯಾ? ಅಲ್ಲಿ ನೋಡು, ನಿನಗೆ ಗೊತ್ತಾಗತ್ತೆ. ಅಣ್ಣಂಗೆ ಈ ಔಟ್ಫಿಟ್ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗಿದೆ. ಗುಡ್ ವರ್ಕ್ ರಮ್ಯಾ. ವಿರಾಜ್ ಇವತ್ತು ಬೆಸ್ಟ್ ಆಗಿ ಕಾಣಿಸ್ಬೇಕು. ನಾವ್ ಹಾಕೊಳ್ಳೋ ಬಟ್ಟೆಯಿಂದ ನಮ್ ವ್ಯಕ್ತಿತ್ವ ಗೊತ್ತಾಗತ್ತೆ. ವಿರಾಜಿಗೆ ಆತ್ಮವಿಶ್ವಾಸ ಇದೆ. ಎಂತ ಪರಿಸ್ಥಿತಿ ಬಂದ್ರೂ ನಿಭಾಯಿಸೋ ಜಾಣ್ಮೆ ಇದೆ. ಅವನ್ ವ್ಯಕ್ತಿತ್ವಕ್ಕೆ ನಾನ್ ಹಾಕ್ಸಿರೋ ಬಟ್ಟೆ ಸಖತ್ತಾಗಿ ಸೂಟ್ ಆಗ್ತಿದೆ. ಅದಕ್ಕೆ ನಾನು ಇದನ್ನ ಚೂಸ್ ಮಾಡಿದೆ. ಕರೆಕ್ಟ್ ಆಗಿ ಚೂಸ್ ಮಾಡಿದ್ಯಾ. ಗುಡ್ ರಮ್ಯಾ. ವಿರಾಜ್, ಲ್ಯಾಪ್ಟಾಪ್ ಫುಲ್ ಚಾರ್ಜ್ ಆಗಿದೆ, ತಗೋ. ನೀನ್ ಕೊಡ್ತಾ ಇರೋ ಪ್ರೆಸೆಂಟೇಶನ್ PPT ಈ ಪೆನ್ ಡ್ರೈವ್ ಅಲ್ಲಿ ಇದೆ.